ನಮಸ್ಕಾರ ಕರ್ನಾಟಕ. ಸಾರ್ವಜನಿಕರೇ, ಇಲ್ಲಿದೆ ಪ್ರಮುಖ ಸುದ್ದಿಗಳು. ಏಪ್ರಿಲ್ 1ರಿಂದ 8 ಪ್ರಮುಖ ಹಣಕಾಸು ನಿಯಮಗಳು ಬದಲಾಗಲಿವೆ. ತಿಳಿಯಬೇಕೇ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಹೊಸ ಹಣಕಾಸು ವರ್ಷ 2025-26ನೇ ಸಾಲಿನಲ್ಲಿ ಭಾರತದಲ್ಲಿ ಏಪ್ರಿಲ್ 1ರಿಂದ 2025ರಿಂದ ಪ್ರಾರಂಭವಾಗಲಿದೆ. ಅದೇ ಸಮಯದಲ್ಲಿ ಮಾರ್ಚ್ನಲ್ಲಿ ಯುಗಾದಿ ಹಬ್ಬದ ನಂತರ ಹೊಸ ವರ್ಷವೂ ಕೂಡ ಪ್ರಾರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ಪ್ರಮುಖ ಹಣಕಾಸು ನಿಯಮಗಳಲ್ಲಿ ಬದಲಾವಣೆಗಳು ಬರಲಿವೆ. ಅಂದರೆ ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ. ಈ ಬದಲಾವಣೆಗಳು ಯಾವೆಂದರೆ ತೆರಿಗೆ ಪಾವತಿಗಳು, ಬ್ಯಾಂಕಿಂಗ್, ಮ್ಯೂಚುವಲ್ ಫಂಡ್ಗಳು, ಗ್ಯಾಸ್ ಸಿಲಿಂಡರ್ ಬೆಲೆಗಳು, ಕ್ರೆಡಿಟ್ ಕಾರ್ಡ್ ಪಾಯಿಂಟ್ಗಳು ಈ ಥರ ಸೇರಿದಂತೆ ಸಾಮಾನ್ಯ ಜನರ ಆರ್ಥಿಕ ಜೀವನದ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳು ಇವೆ. ಈ ಬದಲಾವಣೆಗಳ ಬಗ್ಗೆ ನಿಮಗೆ ಮುಂಚಿತವಾಗಿ ತಿಳಿದಿದ್ದರೆ ನೀವು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಹಣಕಾಸು ಯೋಜನೆಯನ್ನು ನೀವು ಸಿದ್ಧಪಡಿಸಬಹುದು. ಆದರೆ ಇಲ್ಲಿ ಏನು ಬದಲಾಗಲಿದೆ ಎಂಬುದು ಬಹುಮುಖ್ಯವಾಗಿದೆ. ಈಗ ನಾವು ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಆದಾಯ ತೆರಿಗೆ ವಿನಾಯಿತಿ ಹೆಚ್ಚಳ. ಇದರಲ್ಲಿ ಆದಾಯ ತೆರಿಗೆ ಆಡಳಿತದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು 2025-26ರ ಹಣಕಾಸು ವರ್ಷದಲ್ಲಿ ಜಾರಿಗೆ ತರುವ ಸಾಧ್ಯತೆ ಇದೆ. ಪ್ರಸ್ತುತ ತೆರಿಗೆ ವ್ಯವಸ್ಥೆಯಲ್ಲಿ 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ಪಾವತಿಸುವ ಅಗತ್ಯವೇ ಇಲ್ಲ. ಇದರಲ್ಲಿ ಸಂಬಳ ಪಡೆಯುವ ವ್ಯಕ್ತಿಗಳಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ರೂಪಾಯಿ 75,000 ರೂಪಾಯಿಗಳ ಒಳಗೊಂಡಂತೆ ಒಟ್ಟು ಮೊತ್ತ 12.75 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಸಿಗಲಿದೆ. ಇದು ಮಧ್ಯಮ ವರ್ಗದವರಿಗೆ ಉತ್ತಮವಾದ ಪರಿಹಾರವಾಗಿದೆ ಎಂದು ಹೇಳಬಹುದು. ಇನ್ನು ಎರಡನೆಯದು TDS ಮತ್ತು TCS ನಿಯಮಗಳಲ್ಲಿ ಬದಲಾವಣೆ. ಇದರಲ್ಲಿ ಭಾರತದಲ್ಲಿ ಲಾಭಾಂಶ ಆದಾಯದ ಮೇಲಿನ TDS ಮಿತಿ 5,000 ರೂಪಾಯಿಗಳಿಂದ ಇದು 10,000 ರೂಪಾಯಿಗೆ ಏರುತ್ತದೆ. ಅಂತೆಯೇ ಮ್ಯೂಚುವಲ್ ಫಂಡ್ ಘಟಕಗಳಿಂದ ಬರುವ ಆದಾಯದ ಮೇಲಿನ TDS ಮಿತಿಯು 5,000 ರೂಪಾಯಿಗಳಿಂದ 10,000 ರೂಪಾಯಿವರೆಗೂ ತಲುಪುತ್ತದೆ. ಅಲ್ಲದೆ ಶಿಕ್ಷಣ ಸಾಲಗಳ ಮೇಲಿನ TCS ಮೂಲದಲ್ಲಿ ಸಂಗ್ರಹಿಸಿದ ತೆರಿಗೆ ವಿನಾಯಿತಿಯನ್ನು ತೆಗೆದುಹಾಕಲಾಗಿದೆ. ಈ ಬದಲಾವಣೆಗಳ ಪ್ರಕಾರ 7 ಲಕ್ಷಕ್ಕಿಂತ ಹೆಚ್ಚಿನ ಶೈಕ್ಷಣಿಕ ವಹಿವಾಟಿಗೆ 5% TCS ವಿಧಿಸಲಾಗುವುದು. ಇನ್ನು ವಿದೇಶಿ ಪಾವತಿಗಳ ಮಿತಿಯೂ ಕೂಡ ಬದಲಾಗುತ್ತದೆ. ಉದಾರೀಕೃತ ಹಣ ರವಾನೆ ಯೋಜನೆಯಡಿಯಲ್ಲಿ ವಿದೇಶಿ ಪಾವತಿಗಳ ಮಿತಿ 7 ಲಕ್ಷದಿಂದ 10 ಲಕ್ಷಕ್ಕೆ ಏರಲಿದೆ. ಇನ್ನು ಮೂರನೇ ಬದಲಾವಣೆ ಎಂದರೆ UPI ಸೇವೆಗಳಲ್ಲಿ ಬದಲಾವಣೆಗಳು. ಇದರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಶ್ರಯದಲ್ಲಿ ಏಪ್ರಿಲ್ 1, 2025ರಿಂದ UPI ಸೇವೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಇನ್ನು ಮುಂದೆ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳು ಅಥವಾ ಇತರರಿಗೆ ನಿಯೋಜಿಸಲಾದ ಸಂಖ್ಯೆಗಳಿಗೆ UPI ಸೇವೆಗಳು ಲಭ್ಯವಿರುವುದಿಲ್ಲ. ಈ ನಿರ್ಧಾರದಿಂದ ತೆಗೆದುಕೊಳ್ಳುವ ಮೂಲಕ ತಪ್ಪು ವಹಿವಾಟುಗಳನ್ನು ತಪ್ಪಿಸಬಹುದು. ಇನ್ನು ನಾಲ್ಕನೆಯದು ಬಹುಮುಖ್ಯವಾದುದು GST ನಿಯಮ. ಇದರಲ್ಲಿ 2025-26ರ ಹಣಕಾಸು ವರ್ಷದಲ್ಲಿ ಇನ್ಪುಟ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟರ್ ಸಿಸ್ಟಮ್ ಅನ್ನು ಕಡ್ಡಾಯವಾಗಿ ಜಾರಿಗೆ ತರಲಾಗುವುದು. ಇದು ವ್ಯವಹಾರಗಳ ಮೇಲೆ ಹೊಸ ತೆರಿಗೆಗಳ ಪರಿಣಾಮ ಬೀರುವ ನಿರೀಕ್ಷೆ ಇದೆ. ಇದು ಸಣ್ಣ ವ್ಯವಹಾರಗಳ ಮೇಲೆ ಕೂಡ ಪರಿಣಾಮ ಬೀರಬಹುದು. ಇನ್ನು ಐದನೆಯದು ATM ಮತ್ತು ಬ್ಯಾಂಕಿಂಗ್ ಶುಲ್ಕಗಳು. ATM ನಗದು ಹಿಂಪಡೆಯುವ ಶುಲ್ಕವನ್ನು ಬದಲಾಯಿಸಲಾಗಿದೆ. ಇದಲ್ಲದೆ ಹಲವಾರು ಬ್ಯಾಂಕುಗಳು ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿವೆ. ಈ ಆದೇಶದಲ್ಲಿ ಗ್ರಾಹಕರು ತಮ್ಮ ಖಾತೆಯನ್ನು ನಿರ್ವಹಿಸುವಲ್ಲಿ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ತಮ್ಮ ಖಾತೆಗಳನ್ನು ನಿರ್ವಹಿಸಬೇಕು. ಇನ್ನು ಆರನೆಯದು ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಗಳಲ್ಲಿ ಕೆಲವು ಬದಲಾವಣೆಗಳು ಆಗಿವೆ. ಅವು ಯಾವೆಂದರೆ ಭಾರತದ ಪ್ರಮುಖ ಬ್ಯಾಂಕುಗಳು ವಿಶೇಷವಾಗಿ SBI ಮತ್ತು ಆಕ್ಸಿಸ್ ಬ್ಯಾಂಕ್ ತಮ್ಮ ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡುತ್ತಿವೆ. ಇದು ಕೆಲವು ವಹಿವಾಟುಗಳ ಮೇಲಿನ ಪ್ರತಿಫಲವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ. ಇನ್ನು ಏಳನೆಯದು ರುಪೇ ಡೆಬಿಟ್ ಕಾರ್ಡ್ ನಿಯಮಗಳು. ಇದರಲ್ಲಿ ರುಪೇ ಡೆಬಿಟ್ ಆಯ್ಕೆ ಕಾರ್ಡ್ಗಳಲ್ಲಿ NPCI ಕೆಲವು ಬದಲಾವಣೆಗಳನ್ನು ಮಾಡುತ್ತಿದೆ. ಈ ಬದಲಾವಣೆಗಳು ವಿಮಾನ ನಿಲ್ದಾಣದ ಲಾಂಚ್ ಪ್ರವೇಶ, ವಿಮಾ ರಕ್ಷಣೆ
ಪ್ರಯಾಣ, ಫಿಟ್ನೆಸ್ ಮುಂತಾದ ಅನುಕೂಲಗಳನ್ನು ಸೇರಿಸುವ ಮೂಲಕ ಬಳಕೆದಾರರ ಅನುಭವವನ್ನು ಸುಧಾರಿಸುವ ಗುರಿಯನ್ನು ಹೊಂದಿವೆ. ಇನ್ನು 8ನೆಯದು ಬಹುಮುಖ್ಯವಾದದಂದರೆ ಗ್ಯಾಸ್ ಸಿಲಿಂಡರ್ ಬೆಲೆ ಬದಲಾವಣೆ. ಇದರಲ್ಲಿ ಪ್ರತಿ ತಿಂಗಳು 1ನೇ ತಾರೀಕಿನಂದು ತೈಲ ಕಂಪನಿಗಳು ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಬದಲಾಯಿಸುತ್ತಾ ಬರುತ್ತವೆ. ಈ ಬದಲಾವಣೆಯು ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳನ್ನು ಆಧರಿಸಿರುತ್ತದೆ. ಏಪ್ರಿಲ್ 1ರಿಂದ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗುತ್ತದೆ ಅಥವಾ ಇಳಿಯುತ್ತದೆ ಎಂಬುದು ನೋಡೋಣ. ಇನ್ನು ಸರಿಯಾದ ಹಣಕಾಸು ಯೋಜನೆ ಬಹಳ ಮುಖ್ಯವಾಗಿದೆ. ಈ ಬದಲಾವಣೆಗಳು ಜೀವನದ ಎಲ್ಲ ವರ್ಗದ ಜನರ ಮೇಲೆ ವಿವಿಧ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ನೀವು ಉತ್ತಮ ಮತ್ತು ಹೆಚ್ಚು ಪರಿಣಾಮಕಾರಿ ಹಣಕಾಸು ಯೋಜನೆಯನ್ನು ರಚಿಸಬಹುದು. ಈ ಕ್ರಮದಲ್ಲಿ ಹೆಚ್ಚುತ್ತಿರುವ ತೆರಿಗೆ ಕಡಿತಗಳು ಅಥವಾ ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಗಳಲ್ಲಿನ ಬದಲಾವಣೆಗಳು, ಬ್ಯಾಂಕಿಂಗ್ ಶುಲ್ಕಗಳು ಮುಂತಾದ ಅಂಶಗಳ ಬಗ್ಗೆ ನೀವು ಜಾಗರೂಕರಾಗಿದ್ದಲ್ಲಿ ನಿಮ್ಮ ಖರ್ಚುಗಳನ್ನು ನೀವು ಉಳಿಸಬಹುದು. ಗೆಳೆಯರೇ, ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.